ಮಾತುಗಳು ಬರಬಾರ್ದು. ಯಾರೊಬ್ಬ ಅಧಿಕಾರಿಗಿರ್ಬೋದು, ಸಾರ್ವಜನಿಕವಾಗಿರ್ಬೋದು, ಜನಪ್ರತಿನಿಧಿಗಳಂದ್ರೆ ಒಂದು ಗೌರವ ಇರುತ್ತೆ. ಆ ಗೌರವ ನಾವು ಕಡಿಮೆ ಮಾಡ್ಕೊಂಡಾಗಾಯ್ತು. ಈಗ ಇದು ಅಕ್ಷಮ್ಯ ಅಪರಾಧ. ಸರ್ಕಾರ ಆಲ್ರೆಡಿ ನಮ್ಮ ಸರ್ಕಾರ ಅವ್ರಿಗೆ KPCC ನೋಟಿಸು ಕೊಟ್ಟಿದೆ. ಮತ್ತು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳತ್ತಪ್ಪ. ಎರಡನೇ ಮಾತೇ ಇಲ್ಲ ಇದರಲ್ಲಿ. ಯಾಕಂದರೆ ನಾನು ನೋಡಿದೆ, ವಿಡಿಯೋ ನೋಡಿದಾಗ ನನಗೆ ಬೇಸರ ಆಯಿತು. ಒಬ್ಬ ಈ ರಾಜಕೀಯ ಜೀವನದಲ್ಲಿರೋರಿಗೆ ಏನಾಗುತ್ತೆ, ಯಾರೋ ಒಬ್ಬ ಮಾತನಾಡಿದ್ದು ಊರಿಗೆಲ್ಲ ಅಂದಂಗೆ ನಮ್ಮೆಲ್ಲ ನೋಡಿದ್ರೆ ಹಂಗೆ ಅನ್ಕೊಳ್ತಾರೆ ಜನ. ಆದ್ದರಿಂದ ಯಾವುದೇ ಒಬ್ಬ ಇದನ್ನು ನಾನು ಖಂಡಿಸ್ತೀನಿ. ಈ ಥರ ಮಾತುಗಳು ಬರಬಾರ್ದು. ಏನು ಪಾಪ ಅಮ್ಮ KS ಅಧಿಕಾರಿಗೆ ಖಂಡಿತವಾಗ್ಲೂ ನಾವೆಲ್ಲ ಅಮ್ಮನಿಗೆ ಜೊತೆಯಲ್ಲಿರ್ತೀವಿ. ಯಾವುದೇ ಇಂಥ ವಿಚಾರಗಳಲ್ಲಿ ಅಮ್ಮ ಯಾವುದೇ ಮನಸ್ಥಿತಿಯಿಂದ ಕುಗ್ಗುವ ಅವಶ್ಯಕತೆ ಇಲ್ಲ. ಅಮ್ಮ ಧೈರ್ಯವಾಗಿ ಅಮ್ಮ ಕೆಲಸ ಮಾಡ್ಕೊಂಡಾಗಲಿ ಅವ್ರ ಜೊತೆ ನಾವು ಇರ್ತೀವಪ್ಪ. ಇನ್ನು ಬರ್ತಾ ಇದೆ, ನಮ್ಮ KPCC ಅಧ್ಯಕ್ಷರು ಇದ್ರ ಬಗ್ಗೆ ಗಮನ ಹರಿಸಿದ್ದಾರೆ. ಆಲ್ರೆಡಿ ನಾನು ರಿಪೋರ್ಟ್ ತರಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇದು KPCC ಅಧ್ಯಕ್ಷ ಸಂಬಂಧಪಟ್ಟ ವಿಚಾರ. ಖಂಡಿತವಾಗ್ಲೂ ಕಠಿಣ ಕ್ರಮ ಅಂತೂ ತಗೊಳ್ತಾರೆ. ಯಾಕಂದರೆ ಇದುವರೆಗೂ ನಾನು ನೋಡ್ದಂಗೆ ಪ್ರತಿಯೊಬ್ಬರು ಇದನ್ನು ಖಂಡಿಸಿದ್ದಾರೆ. ನಮ್ಮ ಮಿನಿಸ್ಟರ್ ಇರ್ಬೋದು, KH ಮುನಿಯಪ್ಪನವರು ಇರ್ಬೋದು, ಎಲ್ಲರೂ ಖಂಡಿಸಿದ್ದಾರೆ. ಖಂಡಿತವಾಗ್ಲೂ ನಾವೇ ಅಲ್ಲ, ಪ್ರತಿಯೊಬ್ಬರು ಖಂಡಿಸ್ತಾರೆ. ಯಾಕಂದರೆ ಅಮ್ಮ ಕಣ್ಣೀರಲ್ಲಿ ನೀರು ಹಾಕೊಂಡು ನಮಗೆ ಬೇಸರ ಆಯಿತು. ಆ ಕಣ್ಣೀರು ಹಾಕುವಂಥ ಕೆಲಸ ನಾವು ಮಾಡಬಾರ್ದು. ಯಾರು ಮಾಡಿಸೋದು ತಪ್ಪು. ಮಾಡಬೇಕಾಗಿತ್ತು. ಅವರು ನಾವು ಕೇಳ್ಪಟ್ಟಂಗೆ 2 ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನಂತೆ. ಟ್ರೇಸ್ ಮಾಡ್ತಾ ಇದ್ದಾರೆ. 1-2 ದಿವಸದಲ್ಲಿ ಬಂದನಂತೂ ಮಾಡ್ತಾರೆ.